ಮೋದಿ ಕರೋನಾ ಬಂದಾಗಿದ್ದರೂ ಸಹಿತ ಅದ್ರ ಬಗ್ಗೆ ಮೋದಿ ಕೇರ್ ಯೂಸ್ ಮಾಡಿ. ನೀವೇನಾಗಬೇಕು ನಾವು ನಿಮಗೆ ಹೆಂಗೆ ಅನಿಸ್ತದೆ ಜನರಿಗೆ ಕೇಳಿದ್ರೆ ಏನು ಉತ್ತರ ಕೊಡ್ತೇವ್ರಿ ನಾವು 100 ಮಾಡಿ ನಾವು ಸ್ವತಃ ಅನುಭವ ತೊಗೊಂಡಿನಿ. ಬಿಂದಾಸ್ ನೀವು ಮಾಡ್ಬೋದು ಅಂತ ನಾ ಅನುಭವ ಜನರಿಗೆ ಏನು ಹೇಳ್ತೀರಿ ಇಬ್ಬರು ಮಾತು ಹೇಳ್ತೇವ್ರಿ. ನಾವು ಈ ತರ ಮಾಡಿದ್ದೇವೆ, ನಾವು ಈ ತರ ಮಾಡ್ರಿ, ನಾವು ತೊಗರಿ ಟೈಪ್ ಮಾಡಿ ಜನರಿಗೆ ಹೇಳ್ಬೋದು. ಹೇಳಿದ್ರಲ್ಲ ಸ್ನೇಹಿತರೆ, ಉದ್ದೇಶ ಒಂದು ಸಾವಯವದ ಕಡೆ ಹೆಚ್ಚಿನ ಮಾತು. ಎಷ್ಟರ ಮಟ್ಟಿಗೆ ಸಾವಯವದ ಕಡೆ ಒಲವನ್ನು ತೋರಿಸ್ತೀರಿ, ನಿಮ್ಮ ಬೆಳೆಗಳು ಅಷ್ಟು ಚಂದ ಇರ್ತಾವೆ. ಇದನ್ನು ಯಾರೆಲ್ಲ ನೋಡಾಕತ್ತೀರಿ, ಕರ್ನಾಟಕದ ಪ್ರತಿಯೊಬ್ಬ ಜನರಿಗೆ ಒಂದೇ ಸಾವಯವ ಕೃಷಿ ಕಡೆ ಸ್ವಲ್ಪ ಗಮನ ಕೊಡ್ರಿ. DAP ಖಾತ ಹಾಕ್ರಿ, ಬೇಡ ಅನ್ನಂಗಿಲ್ಲ, ಕಡಿಮೆ ಪ್ರಮಾಣ ಹಾಕ್ರಿ. ನೀವು ಒಂದು 10 ಚೀಲ ಜಾಗ ಕಟ್ಟುವಂಥ ಜಾಗದಾಗ ಒಂದು 5 ಚೀಲ 4 ಚೀಲ ಕಡಿಮೆ ಮಾಡ್ಕೊತ ಬರ್ರಿ. DAP ಕಟ್ರಿ, ಪೂರಾ ಅದ್ರ ಮೇಲೆ ಅಡಿಟ್ ಆಗಿ ಇಡಬೇಡ್ರಿ. ನೀವು ಎಷ್ಟರ ಮಟ್ಟಿಗೆ ನೀವು DAP ಕಟ್ಲಕ್ಕೆ ಹೋಗ್ತೀರಿ, ನಿಮ್ಮ ಭೂಮಿಯನ್ನು ನೀವೇ ಹಾಳು ಮಾಡ್ಕೊಳ್ಬೇಕು. ಯಾಕಂದ್ರೆ ನೀವು ಅನಿಸ್ಬೋದು, ಸರ್ 20 ವರ್ಷ ಹಿಡಿದು ಮಾಡಾಕತ್ತಿ, 30 ವರ್ಷ ಹಿಡಿದು ಮಾಡಾಕತ್ತೀರಿ. ಕರೆಕ್ಟ್, ನೀವು 20 ವರ್ಷ 30 ವರ್ಷ ಮಾಡಿದ ಬೆಳೆ ಒಂದು 10 ವರ್ಷ ನಿನಗೆ ಅದು ಭೂಮಿ ನಿನ್ನ ಸಾಥ್ ಕೊಡಲ್ಲ. ಯಾಕಂದ್ರೆ ಕಂಪ್ಲೀಟಾಗಿ ಭೂಮಿ ಬರಡಾಗ್ಲಾಗತ್ತದ. 80% ಭೂಮಿ ಪೂರಾ ಬೆಡ್ಡೇರಿ ಹೋಗ್ತಾವ. ಸೊ ಆದಷ್ಟು ನಾವು ಹೇಳುವಂಥದ್ದು, ನೀವು 100 ಜನ ಮಾಡೋದು ಬೇಡ, ಆ 100 ಜನರಲ್ಲಿ 10 ಜನ ಮಾಡಿರಿ. ಆ 10 ಜನ ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿದ್ದೆ ಆದ್ರೆ, ನಾನು ಇದು ಒಂದೇ ಹೇಳೋಂಗಿಲ್ಲ, ಸಾವಯವ ಕೃಷಿ ಪದ್ಧತಿ ಯಾವುದಾದ್ರೂ ಮಾಡಿರಿ. ತಿಪ್ಪೆ ಗೊಬ್ಬರ ತರಿಸ್ರಿ, ನಿಮ್ಮ ಮನೆದು ಆಕಳು ದನ ಕರುಗಳಿದ್ದು ಅಂದ್ರೆ ಅದು ಮಾಡಿರಿ. ಸಾವಯವ ಕಂಪನಿಗಳು ಸಾಕಷ್ಟು ಬಂದಾವೆ, ಅದರೊಳಗೆ ಬೆಸ್ಟ್ ಆಫ್ ದಿ ಬೆಸ್ಟ್. ಸೊ ಮೋದಿ ಕೇರ್ ಆ್ಯಸ್ ಅ ಬ್ರ್ಯಾಂಡ್ ಭಾರತದಾದ್ಯಂತ ಅಲ್ಲದೆ ವರ್ಲ್ಡ್ ವೈಡ್ ಅದ ಇದು ಕಂಪನಿ. ಸೊ ಆದಷ್ಟು ಮಟ್ಟಿಗೆ ಜನರಿಗೆ ಅವೇರ್ನೆಸ್ ಮಾಡಿರಿ, ಜನರಿಗೆ ಅರ್ಥ ಮಾಡಿಸ್ರಿ. ಎಷ್ಟರ ಮಟ್ಟಿಗೆ ನೀವು ಸಾವಯವ ಮಾಡ್ತೀರಿ ಅಷ್ಟು ನಿಮ್ಮ ಭೂಮಿ ನಿಮ್ಮ ಜೊತೆ ಸಾಥ್ ಇರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.